ಒಂಬತ್ತನೇ ಶತಮಾನದಷ್ಟು ಹಳೆಯದಾದ ತೀರ್ಥಹಳ್ಳಿ ಸಮೀಪದ ಕೌಲೇದುರ್ಗ ಕೋಟೆ ಐತಿಹಾಸಿಕವಾಗಿ ಅಷ್ಟೇ ಅಲ್ಲದೆ ಪುರಾಣ ಪ್ರಸಿದ್ಧವಾಗಿಯೂ ಹೆಸರಾದ ಸ್ಥಳ. ಕೃತಯುಗದಲ್ಲಿ ಪರಶುರಾಮರು, ತ್ರೇತಾಯುಗದಲ್ಲಿ ಅಗಸ್ತ್ಯ ಮತ್ತು ವಾಲ್ಮೀಕಿ ಮಹರ್ಷಿಗಳು, ದ್ವಾಪರದಲ್ಲಿ ವನವಾಸ ಕಾಲದಲ್ಲಿ ಪಾಂಡವರು ಕೆಲಕಾಲ ಇಲ್ಲಿ ತಂಗಿದ್ದರೆಂದು ಹೇಳಲಾಗುತ್ತದೆ. ಕೋಟೆಯ ತುತ್ತ ತುದಿಯಲ್ಲಿ ಪರಶುರಾಮ ಕುಂಡ ಎಂದು ಕರೆಯಲ್ಪಡುವ ನೀರಿನ ಕುಂಡವು, ದ್ರೌಪದಿಯ ನೀರಿಗಾಗಿ ಭೀಮ ಗದೆ ಬೀಸಿದಾಗ ನೀರು ಚಿಮ್ಮಿದ ಗದಾತೀರ್ಥವೂ ಇದೆ. ಸ್ಕಂದ ಪುರಾಣದಲ್ಲಿ ಕಾವ್ಯವನ, ಕಾಮ್ಯಕವನ ಎಂತಲೂ ದೌಮ್ಯಾಶ್ರಮ ಎಂದು ಪುರಾಣ ಕಾಲದಲ್ಲಿ ಕರೆಯಲ್ಪಡುವ ಈ ಪ್ರದೇಶದಲ್ಲಿ ಕಪಿಲೆ ಹಸುಗಳು ವಾಸ ಇದ್ದುದರಿಂದ ಕಪಿಲವನ ಎಂತಲೂ, ಕವಳೆ ಬಣ್ಣದ ಹಸುಗಳು ಇದ್ದುದರಿಂದ ಕವಳೆದುರ್ಗ ಎಂತಲೂ, ಕವಳೆ ಎಂಬ ಹಳ್ಳಿಯಲ್ಲಿದ್ದ ತೊಳೆತಮ್ಮ ಮತ್ತು ಮಂಡಿಗ ತಮ್ಮಂದಿರು ಕೋಟೆ ಕಟ್ಟಿದ್ದರಿಂದ ಕವಳೆದುರ್ಗ ಎಂದಾಯಿತು. ಭುವನದುರ್ಗ ಎಂದು ಕರೆಯಲ್ಪಡುವ ಈ ಕೋಟೆಯನ್ನು ಕೆಳದಿಯ ಹಿರಿಯ ವೆಂಕಟಪ್ಪ ನಾಯಕನು ವಶಪಡಿಸಿಕೊಂಡ. ನಂತರ ಹೈದರ ಅಲಿಯಿಂದ ಕಾವಲು ದುರ್ಗ ಎಂತಲೂ ಕರೆಯಲ್ಪಟ್ಟಿತು. 1671ರಲ್ಲಿ ಕೆಳದಿಯ ರಾಣಿ ಚೆನ್ನಮ್ಮಾಜಿಗೆ ಈ ಭುವನಗಿರಿ ದುರ್ಗದಲ್ಲಿ ಪಟ್ಟಾಭಿಷೇಕವಾಯಿತು. ಸಮುದ್ರ ಮಟ್ಟದಿಂದ ಸುಮಾರು 3500 ಅಡಿ ಎತ್ತರದಲ್ಲಿದ್ದು ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಗಿರಿದುರ್ಗ ಮತ್ತು ವನದುರ್ಗವೇ ಕವಳೆದುರ್ಗ ಕೋಟೆ.